ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ EDP ಸಬ್ಜೆಕ್ಟ್ ಉದ್ಯಮಶೀಲತೆ ಅಭಿವೃದ್ಧಿ ಏನು ಸಬ್ಜೆಕ್ಟ್ ಇದೆ ಅದರಲ್ಲಿ ಬರುವಂತಹ ಪ್ರಶ್ನೆ ಏನು ಮಹತ್ವ, ಅವಶ್ಯಕತೆ, ಪ್ರಾಮುಖ್ಯತೆ. ಸೊ ಇದರ ಮೇಲೆ ಪ್ರಶ್ನೆ ಕೇಳಿದಾಗ ಯಾವುದೇ ಪ್ರಶ್ನೆ ಕೇಳಿದ್ರೂ ಕೂಡ ನೀವು ಬರೀಬೇಕಾಗಿರುವಂಥ ಒಂದೇ ಉತ್ತರ, ಕೀ ಉತ್ತರ ಏನನ್ನೋದನ್ನು ಡಿಸ್ಕಷನ್ ಮಾಡೋಣ. ಸೊ ಯಾಕೆ ಈ ರೀತಿಯಾದಂಥ ಶಾರ್ಟ್ಕಟ್ ವಿಧಾನವನ್ನು ನೀವು ಬಳಸೋದ್ರಂದರೆ ಈ ಬಿಕಾಮ್ ಸಬ್ಜೆಕ್ಟ್ನಲ್ಲಿ ಬೇರೆ ಬೇರೆ ಆಥರ್ಸ್ಗಳಿದ್ದಾರೆ. ಒಂದೇ ಸಬ್ಜೆಕ್ಟ್ನ ಬೇರೆ ಬೇರೆ ಪುಸ್ತಕಗಳನ್ನ ಬರೆದಿರುವಂಥ ಆಥರ್ಸ್ಗಳಿದ್ದಾರೆ. ಸೊ ಯೂನಿವರ್ಸಿಟಿಯವರು ಒಂದೇ ಕೀ ಉತ್ತರವಾಗಿ ಕನ್ಸಿಡರ್ ಮಾಡಿ ಇದನ್ನು ಬರೆದ್ರೆ ಸರಿ, ಇದನ್ನು ಬರೆದ್ರೆ ತಪ್ಪು ಅಂತ ಯಾವುದೇ ನಿಯಮಗಳಿರೋದಿಲ್ಲ. ಆದ್ದರಿಂದ ನೀವು ಈ ರೀತಿಯಾಗಿ ಕೀ ಉತ್ತರಗಳನ್ನು ಬರೆಯೋದ್ರಿಂದ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಇವುಗಳಿಗೆ ಎರಡೆರಡು ಲೈನ್ ನೀವು ಎಕ್ಸ್ಪ್ಲೇನ್ ಬರೆಯೋದ್ರ ಮೂಲಕ ನೀವು ಕಂಪ್ಲೀಟ್ ಮಾಡ್ಬೋದು. ಮೊದಲೇ ಪಾಯಿಂಟು ಮಹಿಳಾ ಸಬಲೀಕರಣ. ಯಾವಾಗಲೂ ನಮ್ಮ ದೇಶದಲ್ಲಿ ಉದ್ಯಮ ಯಾಕೆ ಅವಶ್ಯಕತೆ ಇದೆ ಅಂದರೆ ಪುರುಷರಷ್ಟೇ ಅಲ್ಲದೆ ಮಹಿಳೆಯರನ್ನು ಕೂಡ ಬಲಿಷ್ಠರನ್ನಾಗಿ ಮಾಡೋದಕ್ಕೋಸ್ಕರ. ಸ್ವಾವಲಂಬನೆ. ಯಾವಾಗ ಉದ್ಯಮಗಳು ಪ್ರಾರಂಭವಾಗುತ್ತವೆ ಆ ಉದ್ಯಮಗಳು ಅನೇಕ ಜನರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತವೆ. ಆ ಉದ್ಯೋಗಿಗಳಿಗೆ ಮತ್ತು ಅದನ್ನು ಸ್ಥಾಪಿಸಿದಂಥ ಮಾಲೀಕರಿಗೆ ಸ್ವಾವಲಂಬನೆಯನ್ನು ಉದ್ಯಮ ಕೊಡುತ್ತದೆ. ಉದ್ಯೋಗ ಸೃಷ್ಟಿ. ಯಾವಾಗಲೂ ಉದ್ಯಮಗಳು ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿ ಜನರನ್ನು ಸದೃಢಗಳನ್ನಾಗಿ ಮಾಡುತ್ತದೆ. ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನ ಕೊಡುತ್ತದೆ. ಆರ್ಥಿಕ ಬೆಳವಣಿಗೆ. ಸೊ ಕೃಷಿಯಂತೆಯೇ ಇದು ಕೂಡ ಉದ್ಯಮ ಇಲಾಖೆಯು ಕೂಡ, ಉದ್ಯಮ ರಂಗವೂ ಕೂಡ ನಮ್ಮ ದೇಶಕ್ಕೆ ದೊಡ್ಡ ಪ್ರಮಾಣದ ಆರ್ಥಿಕ ರೀತಿಯ ಸಹಾಯವನ್ನು ಮಾಡಿದೆ, ಬೆಳವಣಿಗೆಗೆ ಸಹಾಯವನ್ನು ಮಾಡಿದೆ, ಅಭಿವೃದ್ಧಿಗೆ ಸಹಾಯವನ್ನು ಮಾಡಿದೆ. ಬಂಡವಾಳದ ರಚನೆ. ಈ ಉದ್ಯಮಗಳು ಮಾರುಕಟ್ಟೆಯಲ್ಲಿ ಅವಶ್ಯಕತೆ ಇರುವಂತಹ ಹಣವನ್ನು ಹೊಂದಿಸೋದಕ್ಕೋಸ್ಕರ ಬೇರೆ ಬೇರೆ ಮೂಲಗಳನ್ನು ಕೊಡುತ್ತವೆ. ಇದರ ಮೂಲಕವಾಗಿ ಜನರ ಬಳಿ ಇರುವಂಥ ಹಣವನ್ನು ಸದುಪಯೋಗಪಡಿಸಿಕೊಳ್ಳಲು ಸಹಾಯವಾಗುತ್ತದೆ. ಹಣ ಬಂಡವಾಳವಾಗಿ ಪರಿವರ್ತನೆಯಾಗುತ್ತದೆ. ಆರ್ಥಿಕ ಸ್ವಾತಂತ್ರ್ಯ. ಯಾವಾಗ ಮಾರುಕಟ್ಟೆಯಲ್ಲಿ ಉದ್ಯಮಗಳು ಪ್ರಾರಂಭ ಆಗುತ್ತೆ, ಯಾವಾಗ ಜನರಿಗೆ ಉದ್ಯೋಗಗಳು ಸಿಗುತ್ತೆ, ಯಾವಾಗ ಉದ್ಯಮಿ ಯಶಸ್ವಿಯಾಗುತ್ತಾನೆ ಆಗ ಆತನಿಗೆ ಹಣದಿಂದ ಸ್ವಾತಂತ್ರ್ಯ ಸಿಗುತ್ತದೆ. ಸೊ ತಲಾದಾಯದ ಸುಧಾರಣೆ. ಯಾವಾಗ ಉದ್ಯಮಗಳು ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗುತ್ತವೆ ಆಗ ಜನರಲ್ಲಿರುವಂತಹ ತಲಾದಾಯ ಸುಧಾರಣೆ ಆಗುತ್ತದೆ. ಯಾಕಂದರೆ ಅವರ ಉದ್ಯೋಗ ಅವಕಾಶಗಳು ಹೆಚ್ಚಾಗಿ, ಉದ್ಯೋಗದಲ್ಲಿನ ಬೆಳವಣಿಗೆ ಉಂಟಾಗಿ ಅವರಿಗೆ ಆದಾಯದಲ್ಲಿ ಹೆಚ್ಚಾಗಿ ಅವರ ತಲಾದಾಯ ಸುಧಾರಣೆ ಆಗುತ್ತದೆ. ಹೊಸ ತಂತ್ರಜ್ಞಾನ. ಮಾರುಕಟ್ಟೆಯಲ್ಲಿ ಹೊಸ ಹೊಸ ಸರಕುಗಳನ್ನು, ಹೊಸ ಹೊಸ ಸೇವೆಗಳನ್ನು, ಮಾರುಕಟ್ಟೆಯಲ್ಲಿ ಮಾರಾಟದ ಹೊಸ ರೂಪುರೇಷೆಗಳನ್ನು ಬಳಸೋದ್ರ ಮೂಲಕ ಹೊಸ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಲಾಗುತ್ತದೆ. ಉತ್ಪಾದನೆಯಲ್ಲಿ ಅಭಿವೃದ್ಧಿ. ಮಾರುಕಟ್ಟೆಯಲ್ಲಿ ಉದ್ಯಮಗಳು ವಸ್ತುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುವುದರ ಮೂಲಕ ಜನರಿಗೆ ಅವಶ್ಯಕತೆ ಇರುವಂಥ ಸರಕುಗಳನ್ನು ಪೂರೈಸುತ್ತವೆ. ವಿಕೇಂದ್ರೀಕರಣ. ಮಾರುಕಟ್ಟೆಯಲ್ಲಿ ಉದ್ಯಮಗಳು ಹೆಚ್ಚಾಗಿ ವಿಕೇಂದ್ರೀಕರಣದ ರೂಪದಲ್ಲಿರುತ್ತವೆ. ಉದ್ಯಮಶೀಲತೆ ಪ್ರೋತ್ಸಾಹ. ಜನರನ್ನು ಹೆಚ್ಚು ಹೆಚ್ಚು ಉದ್ಯಮದಲ್ಲಿ ತೊಡಗುವಂತೆ ಮಾಡೋದಕ್ಕೋಸ್ಕರ, ಹೆಚ್ಚು ಹೆಚ್ಚು ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡೋದಕ್ಕೋಸ್ಕರ ಇವು ಪ್ರೇರೇಪಿಸುತ್ತವೆ. ಗ್ರಾಮೀಣ ಆರ್ಥಿಕ ಅಭಿವೃದ್ಧಿ. ಕೇವಲ ನಗರಗಳೇ ಈಗ ಡೆವಲಪ್ಮೆಂಟ್ ಆಗಿವೆ, ಗ್ರಾಮೀಣ ಭಾಗಗಳು ಕೂಡ ಉದ್ಯಮಗಳಿಂದಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಭಾವಿ ಉದ್ದಿಮೆದಾರರ ನಿರ್ಮಾಣ. ಬೇರೆ ವ್ಯಕ್ತಿಗಳನ್ನ ನೋಡಿ ಕಲಿತು ಮುಂದೆ ಯಶಸ್ವಿ ಆಗುವಂಥ ಉದ್ದಿಮೆದಾರರನ್ನು ಸೃಷ್ಟಿ ಮಾಡಬಹುದು. ಉದ್ಯಮಕ್ಕೆ ಪ್ರೋತ್ಸಾಹ. ಮಾರುಕಟ್ಟೆಯಲ್ಲಿ ಉದ್ಯಮಶೀಲತೆಯು ಬೇರೆ ಬೇರೆ ರೀತಿಯಾದಂತಹ ಉದ್ಯಮಗಳನ್ನು ಪ್ರಾರಂಭಿಸೋದಕ್ಕೋಸ್ಕರ ಪ್ರೇರೇಪಣೆಯನ್ನು ಮಾಡುತ್ತದೆ, ಪ್ರೋತ್ಸಾಹವನ್ನು ನೀಡುತ್ತದೆ. ಜೀವನ ಮಟ್ಟದಲ್ಲಿ ಸುಧಾರಣೆ. ಉದ್ಯಮಗಳು ಪ್ರಾರಂಭವಾಗಿ ಅನೇಕ ಸರಕು ಸೇವೆಗಳು ಉತ್ಪಾದನೆ ಆಗೋದ್ರಿಂದ ಜನರಿಗೆ ಆ ಸರಕು ಸೇವೆಗಳು ಲಭ್ಯವಾಗೋದ್ರಿಂದ ಅವರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತದೆ. ಸೊ ಇವಿಷ್ಟು ಕೀ ಉತ್ತರಗಳು. ಇವುಗಳನ್ನ ಬರೆದು ನೀವು ಇದರಲ್ಲಿ 10 ಪಾಯಿಂಟ್ ನೀವು ಬರೆದ್ರೆ ಔಟ್ ಸ್ಕೋರ್ನ ನೀವು ಮಾಡ್ಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಸಿಗೋಣ.